ಎಲ್ರಿಗೂ ನಮಸ್ಕಾರ. ನಾವೆಲ್ಲ ಒಂದು ಮಾತು ಕೇಳಿರ್ತೀವಿ, ಮಹಾನ್ ವ್ಯಕ್ತಿಗಳ ಜೀವನಾನುಕರಣೆಯೇ ಅವರಿಗೆ ಸಲ್ಲಿಸಬಹುದಾದ ನೈಜ ಶ್ರದ್ಧಾಂಜಲಿ ಅನ್ನೋ ಮಾತನ್ನು ನಾವು ಕೇಳಿರ್ತೀವಿ. ಎಂಥ ಅದ್ಭುತವಾದ ಮಾತಲ್ವಾ? ಹಾಗೆ ಇವತ್ತು ಪೂಜ್ಯ ಡಿ.ವಿ. ಗುಂಡಪ್ಪನವರ ಜನ್ಮದಿನ. ನಾವು ಇಷ್ಟು ದಿನದಿಂದ ಈ ಮಂಕುತಿಮ್ಮನ ಕಗ್ಗದ ಒಂದು ಸರಣಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ನಮಗೂ ಕೂಡ ಈ ಪ್ರಶ್ನೆ ಬಂದಿರ್ಬೋದು, ಇಂತಹ ಕನ್ನಡದ ಭಗವದ್ಗೀತೆ ಅಂತ ಪ್ರಸಿದ್ಧಿ ಪಡೆದಿರುವ ಈ ಒಂದು ಮಂಕುತಿಮ್ಮನ ಕಗ್ಗ ಬರೀಲಿಕ್ಕೆ ಅವರಿಗೆ ಏನು ಒಂದು ಪ್ರೇರಣೆ ಬಂತು, ಹೇಗೆ ಬಂತು ಪ್ರೇರಣೆ, ಅಥವಾ ಹೇಗೆ ಸಾಧ್ಯ ಆಯಿತು ಅನ್ನೋ ಪ್ರಶ್ನೆ ನಮಗೆ ಬಂದಿರ್ಬೋದು. ಅದ್ರ ಬಗ್ಗೆನೇ ಒಂದು ಕಗ್ಗ ಇದೆ, ಏನಂತ ನೋಡೋಣ. ವಿಷದ ಮಾದೊಂದು ಜೀವನ ಧರ್ಮ ದರ್ಶನವನು ಸುರಿಕೊಳೆ ತನ್ನ ಮನಸ್ಸಿಗೆ ತಾನೆ ಬಗೆದು ನಿಸದವಂ ಗ್ರಂಥಾನುಭವಗಳಿಂದಾರಿಸುತ್ತ ಹೊಸೆದನಿ ಕಗ್ಗವನು ಮಂಕುತಿಮ್ಮ. ಗುಂಡಪ್ಪನವರು ಅವರು ಜೀವನದಲ್ಲಿ ಒಂದು ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಹೇಳಿ ಅವ್ರದೇ ಒಂದು ಸ್ವಧರ್ಮ ಅಂತ ಅಂದರೆ ನಾನು ನಂಬ್ಕೊಂಡಿರೋಂಥ ವಿಚಾರ ಇದನ್ನು ನಾನು ಗಟ್ಟಿಯಾಗಿ ನಂಬ್ಕೊಂಡಿದ್ದೀನಿ. ಆ ಥರ ಎಲ್ರಿಗೂ ಆ ಸ್ಪಷ್ಟತೆ ಇರೋದು ಬಹಳ ಕಷ್ಟ. ಇವತ್ತಿನ ಕಗ್ಗದಲ್ಲಿ ಗುಂಡಪ್ಪನವರು ಅದನ್ನೇ ಹೇಳ್ತಾ ಇದ್ದಾರೆ, ನನ್ನ ಸ್ವಧರ್ಮದಲ್ಲಿ ನನ್ನ ಧರ್ಮ ಮಾರ್ಗದಲ್ಲಿ ನನಗೆ ಸರಿ ಅನಿಸಿರುವಂಥ ಒಂದು ವಿಚಾರವನ್ನು ಅದನ್ನು ನಾನು ಗಟ್ಟಿಯಾಗಿ ನಂಬಿದ್ದೀನಿ. ಅದನ್ನು ನಂಬ್ಕೊಂಡಿರೋದನ್ನು ನನಗೆ ಎಲ್ಲರೂ ಹೊರಗೆ ಹಾಕಬೇಕು ಅಂತ ಅನಿಸ್ತು. ಆದರೆ ಹೇಗೆ ಹೊರಗೆ ಹಾಕಬೇಕು ಅಂತ ಯೋಚನೆ ಮಾಡುವಾಗ ನಮ್ಮ ಹಲವಾರು ಪುರಾಣದ ಕಥೆಗಳಿಂದ, ನಮ್ಮ ಗ್ರಂಥಗಳಿಂದ, ಭಗವದ್ಗೀತೆ ಆಗಿರ್ಬೋದು, ಮಹಾಭಾರತ ಆಗಿರ್ಬೋದು, ರಾಮಾಯಣ ಆಗಿರ್ಬೋದು, ಈ ರೀತಿಯ ಹಲವಾರು ಗ್ರಂಥಗಳಿಂದ, ಇಷ್ಟು ಮಾತ್ರ ಅಲ್ಲ, ಬರೀ ಪುಸ್ತಕದ ಬದನೆಕಾಯಿ ಆಗಿದ್ದರೆ ಸಾಲದು, ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ. ಅಂದರೆ ಅವರು ದೇಶವನ್ನು ಸುತ್ತುತ್ತಾ, ಅಂದರೆ ದೇಶ ಸುತ್ತೋದಂದರೆ ತಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನು ಅವರು ಸುತ್ತುತ್ತಾ ಅಲ್ಲಿ ಸಿಕ್ಕಿರುವಂತಹ ತಮ್ಮ ಜೀವನದ ಅನುಭವಗಳಿಂದ ಮತ್ತು ಗ್ರಂಥಗಳಿಂದ, ಎಲ್ಲದರಿಂದಲೂ ಸಿಕ್ಕಿರೋ ಅನುಭವಗಳಿಂದ ನಾನು ಈ ಕಗ್ಗವನ್ನು ಹೆಣೆದಿದ್ದೇನೆ ಅನ್ನೋದನ್ನು ಗುಂಡಪ್ಪನವರು ಈ ಕಗ್ಗದಲ್ಲಿ ಹೇಳ್ತಾ ಇದ್ದಾರೆ. ಹೇಗೆ ಪ್ರೇರಣೆ ಸಿಕ್ತು ಅಂದ್ಯಲ್ಲ ಚಂದ್ರು, ನಾವು ನಮ್ಮ ಜೀವನದಲ್ಲಿ ಈ ರೀತಿಯ ಒಂದು ವಿಚಾರವನ್ನು ಗಟ್ಟಿಯಾಗಿ ನಂಬ್ಕೊಳ್ಬೇಕು. ಅದನ್ನು ನಂಬ್ಕೊಂಡು ನಮ್ಮ ಸುತ್ತಮುತ್ತಲು ಅದಕ್ಕೆ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ಪ್ರೇರಣೆಗಳು ಸಿಗುತ್ತೋ ಅದನ್ನೇ ನಾವು ಆಲೋಚನೆ ಮಾಡ್ತಾ ಇದ್ರೆ ನಮಗೂ ಇಂಥ ನುಡಿಮುತ್ತುಗಳು ಹರಿದು ಬರುತ್ತೆ. ಏನಂತೀಯ? ಖಂಡಿತ. ನಮಸ್ಕಾರಗಳು.